ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಯ್ತಾ? ನಮಗೆ ಇಷ್ಟ ಆಯ್ತು. ಸರ್ ಏನ್ ಇಷ್ಟ ಆಯ್ತು ಸಿನಿಮಾಲಿ? ಇವಾಗ ಅಪ್ಪ ಒಂದು ಫೀಲಿಂಗ್ ಇದ್ರಿಂದ ಚೆನ್ನಾಗಿ ಇಷ್ಟ ಆಯ್ತು. ಅಪ್ಪ ಒಂದು ಕೊಡ್ಸಕ್ಕಾಗಲ್ಲ ಕಾರ್ ಒಂದು ಫೀಲಿಂಗ್, ಅವ್ರಿಗೂ ಕಷ್ಟ ಇರ್ತದೆ, ಅದು ಫೀಲಿಂಗ್ ಅಷ್ಟ. ನಮಗೆ ಒಂದ್ ಸ್ವಲ್ಪ ಅದೇ ತರ ಇತ್ತು, ಫೀಲಿಂಗ್ ಇಷ್ಟ ಆಯ್ತು. ಆಟ ಮಾಡ್ತೀವಿ, ನಮ್ಗೆ ಅಪ್ಪನೇ ಇಲ್ಲ ಸರಿಗೆ. ಎಷ್ಟು ಕಷ್ಟಪಡ್ತಾರೆ ಅಂತ ಇವಾಗ ಗೊತ್ತಾಯ್ತು ಸರ್. ಬಟ್ ಕೇಳಿದೆಲ್ಲ ಕೊಡ್ಸಿದ್ದಾರೆ, ಲೇಟ್ ಆಗಿರ್ಬೋದು, ಬಟ್ ತುಂಬಾ ಚೆನ್ನಾಗಿ ಕೊಡ್ಸಿದ್ದಾರೆ. ಹಾ ಸರ್, ತುಂಬಾ ಸಿಂಕ್ ಆಯ್ತು. ಎಷ್ಟು ಆಲ್ಮೋಸ್ಟ್ 90% ಡೈಲಾಗ್ಸ್ ಎಲ್ಲ ಎದೆಯಾಗಿ ನಾಟೋದು ಸರ್. ತುಂಬಾ ಇಷ್ಟ ಆಯ್ತು. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ಹೊಸ ಟೀಮ್ ಮಾಡಿದರೆ ಅವ್ರನ್ನ ಹರಿಸಿ ಹಾರೈಸಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ನಾನು ಕರ್ನಾಟಕ. ಒಳ್ಳೇದಾಗಿ ಮಕ್ಳು ಖುಷಿಗೋಸ್ಕರ ಅಂತ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಒಂದು ಏನಂತಾರೆ ರಿಲೇಶನ್ಶಿಪ್ ಅಪ್ಪ ಮಕ್ಳ ಬಗ್ಗೆ. ಅಪ್ಪ ಎಷ್ಟು ಕಮಿಟ್ಮೆಂಟ್ಸ್ ಇದ್ರು ಮಕ್ಳಿಗೋಸ್ಕರ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಅವ್ರ ಆಸೆನ ಫುಲ್ಫಿಲ್ ಮಾಡ್ಬೇಕು ಅಂತ ಎಲ್ಲ ತೋರಿಸಿದ್ದಾರೆ. ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಆಮೇಲೆ ಫಾದರ್ದು ಮತ್ತೆ ಸನ್ದು ಬಾಂಡಿಂಗು ಎಲ್ರಿಗೂ ಆಲ್ಮೋಸ್ಟ್ ಎಲ್ಲರೂ ಕನೆಕ್ಟ್ ಆಗುತ್ತೆ. ಈವನ್ ರಿಚ್ ಪೀಪಲ್ಸ್ ಆಗಲಿ, ಮಿಡಲ್ ಕ್ಲಾಸ್ ಆಗಲಿ, ಬಡವರಾಗಲಿ ಒಂಥರ ನಮ್ಮನೆ ಸ್ಟೋರಿನೇ ಅನ್ಸುತ್ತೆ. ಹೌದೌದು, ಇವನ್ ನಮ್ಮ ಡ್ಯಾಡಿಗೂ ಇದೇ ತರ ಕಾಡ್ಸಿದ್ದೀನಿ ಚಿಕ್ಕದ್ರಲ್ಲಿ. ನಮ್ದು ಚೈಲ್ಡ್ಹುಡ್ ನೆನಪಾಯ್ತು. ಫೀಲಿಂಗ್ ಅನ್ನೋದೊಂದು ಫಿಲಮ್ ತೆಗ್ದಾರೆ. ಅದು ಯಶಸ್ವಿ ಆಗ್ಬೇಕು. ನಮ್ಮಂತ ತಂದೆ ತಾಯಿಗಳು ಮಕ್ಕಳಿಗೆ ಯಾವ ತರ ಇದು ಮಾಡ್ಬೇಕನ್ನೋದು ಒಂದು ತೋರಿಸ್ಕೊಟ್ಟವ್ರೆ. ಅದು ತುಂಬಾ ವೈರಲ್ ಆಗಿದೆ. ಮಾಡ್ತಾರೆ, ಅದನ್ನ ನಾವು ಇವಾಗ ಇದು ನೋಡಿ ನಾವು ಕಲಿಬೇಕಾಗುತ್ತೆ. ಮಿಡ್ಲ್ ಕ್ಲಾಸ್ ಜನರ ಲೈಫ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ಆ ಫಿಲ್ಮ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಸರ್. ಹಠ ಮಾಡ್ತಾರೆ, ಆದ್ರೂ ಕೊಡ್ಸ್ಬೇಕಂತ ಇರ್ಬೇಕಲ್ಲ. ಮಿಡ್ಲ್ ಕ್ಲಾಸ್ ಲೈಫ್ ಹೇಗಂತ ಗೊತ್ತಾಗತ್ತಲ್ವಾ. ಚೆನ್ನಾಗಿದೆ. ಮಗು ತುಂಬಾ ಫೀಲಿಂಗ್ ಮಾಡ್ಕೊಂಡು ಅದೊಂಥರ ನೋಡಿ ಒಂಥರ ಖುಷಿ ಆಯ್ತು. ಅವಳಿಗೆ ಆ ಥರ ಫೀಲಿಂಗ್ ಇದೆ. ಅಂದ್ರೆ ತಂದೆ ಮತ್ತೆ ಮಗುದು ಆ ಬಾಂಡಿಂಗ್ ಕನೆಕ್ಷನ್ ತುಂಬಾ ಇಷ್ಟ ಆಯ್ತು. ಸೊ ದಟ್ ಇಸ್ ಒನ್ ಥಿಂಗ್. ಮೂವಿ ಮತ್ತೆ ಫುಲ್ಲು ಕ್ಯಾರೆಕ್ಟರ್ಸ್ ಎಲ್ಲ ಚೆನ್ನಾಗಿತ್ತು, ಬಾಂಡ್ ಚೆನ್ನಾಗಿತ್ತು. ಸೆಂಟಿಮೆಂಟಿಂಗ್ ಮಕ್ಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಎಲ್ಲ ನೀನ್ ಹೇಳು. ಸಿನಿಮಾ ತುಂಬಾ ಚೆನ್ನಾಗಿದೆ. ಸೆಂಟಿಮೆಂಟ್ ಮತ್ತೆ ಹಾರ್ಟ್ ಟಚ್ ಆಗಿತ್ತು ಫಿಲಂ. ನಾವೆಲ್ಲ ಕೊಡ್ಸ್ತೀವಿ.